ನಮಸ್ಕಾರ ಸ್ನೇಹಿತರೆ, ನಿಮ್ಮ ನ್ಯೂಸ್ ಪಾಯಿಂಟ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಒಂದು ಬಹು ಮುಖ್ಯವಾದ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಸೊ ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ಬೆಸ್ಕಾಮ್ ಮತ್ತು BWSSBದು ನೀರಿನ ಬಿಲ್ಲು ಮತ್ತು ಕರೆಂಟ್ ಬಿಲ್ ಎರಡದು ಏನಪ್ಪ ಈ ಎರಡು ವಿಶೇಷ ಏನೈತೆ ಈ ನೀರು ಬಿಲ್ಲಲ್ಲಿ ಮತ್ತು ಕರೆಂಟ್ ಬಿಲ್ಲಲ್ಲಿ ಅಂತ ಅಂದ್ಕೊಂಡಿರ್ಬೋದು. ಯಾರೆಲ್ಲ ನಿಜವಾಗಿಯೂ ಬಾಡಿಗೆನಲ್ಲಿದ್ದೀರೋ ಅವರಿಗೆ ಖಂಡಿತವಾಗಿಯೂ ನಿಮಗೇ ಗೊತ್ತಿಲ್ಲದೆ ನೀವು ನೀರು ಬಿಲ್ಲನ್ನು ಕಟ್ತಾ ಹೋಗ್ತಾ ಇರ್ತೀರ. ಸೊ ಅದು ಹೆಚ್ಚಾಗಿ ಕಟ್ತಾ ಇರ್ತೀರ. ಸೊ ಅದೇ ಥರ ಕರೆಂಟ್ ಬಿಲ್ ಕೂಡ ಬರ್ತಾ ಇರುತ್ತೆ. ಈಗ ರಾಜ್ಯ ಸರ್ಕಾರ ಏನು ಮಾಡಿದೆ, ಕರೆಂಟ್ ಬಿಲ್ಲನ್ನು ಉಚಿತ ಅಂತ 200 ಯೂನಿಟ್ ಏನು ಉಚಿತ ಅಂತ ಮಾಡಿದೆಯೋ ಅದಾದರೂ ಕೂಡ 100 ರೂಪಾಯಿ ಇಲ್ಲ 50 ರೂಪಾಯಿ ಇಲ್ಲ 20 ರೂಪಾಯಿ ಇಲ್ಲ 30 ರೂಪಾಯಿ ಈ ಥರ ಕೆಲವ್ರಿಗೆ ಬರ್ತಾ ಇರುತ್ತೆ. ಸೊ ಅದು ಗೊತ್ತಾಗಲ್ಲ, 30 ರೂಪಾಯಿ ತಾನೇ ನಾವು ಕಟ್ಬೋದು ಅಂತ ಕಟ್ತಾ ಇರ್ತಾರೆ. ಸೊ ಅದು ಹೊರತುಪಡಿಸಿ ನೋಡೋದಾದರೆ ಅದು ಯಾಕೆ ಕಟ್ಟಬೇಕು, ಅದು ಯಾರು ಕಟ್ಟಬೇಕು, ಏಕೆ ನಾವು 30 ರೂಪಾಯಿ ಕಟ್ಟಬೇಕು, ಏಕೆ 50 ರೂಪಾಯಿ ಕಟ್ಟಬೇಕು ಅನ್ನೋದಕ್ಕೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದು ASD ಅಂತೇಳಿ ಅದನ್ನು ಮೆನ್ಷನ್ ಮಾಡ್ತಾರೆ. ASD ಅಂತೇಳಿ ಯಾಕೆ ಮೆನ್ಷನ್ ಮಾಡ್ತಾರೆ ಅಂದರೆ, ಕೆಳಗಡೆ ನೀವು ಇಲ್ಲಿ ನೋಡ್ಬೋದು, ಈ ಕರೆಂಟ್ ಬಿಲ್ಲಲ್ಲಿ ಕೆಳಗಡೆ ಇರುತ್ತೆ ASD ಅಂತ ಕಾಣಿಸ್ತಲ್ಲ, ಇಲ್ಲಿ ASD ಅಂತ ಇರುತ್ತೆ ನೋಡಿ, ಇಲ್ಲಿದೆ ಎಷ್ಟಿದೆ ಇಲ್ಲಿ. ಸೊ ಈ ದುಡ್ಡು, ಸೊ ಈ ದುಡ್ಡು ಯಾರು ಕಟ್ಟಬೇಕು ಅದನ್ನು? ಆ್ಯಕ್ಚುಲಿ ಅದನ್ನು ಯಾರು ಬಾಡಿಗೆದಾರ ಇರ್ತಾರೋ ಅವ್ರಿಗೆ ಕಟ್ಟಬೇಕಾಗಿಲ್ಲ. ಅದನ್ನು ಕಟ್ಟಬೇಕಾಗೋದು ಯಾರು ಬಿಲ್ಡಿಂಗ್ ಮಾಲೀಕರು ಇರ್ತಾರೋ, ಅದನ್ನು ನಿವೇಶನ ಏನು ಕಟ್ಟಿರ್ತಾರೋ ಅವ್ರು ಕಟ್ಟಬೇಕು. ಆ ಬಿಲ್ಡಿಂಗ್ ಯಾರು ಕಟ್ಟಡ ಇರ್ತೋ ಅವರೇ ಕಟ್ಟಬೇಕು. ಅದನ್ನು ಯಾಕೆ ಕಟ್ಟಬೇಕು ಅದನ್ನು ಅವ್ರಿಗೆ ಯಾಕೆ ಈ ಪೆನಾಲ್ಟಿ ಬಿತ್ತು? ASD ಅಂದರೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ 30-40 ಏನು ಸೈಟ್ ಇರುತ್ತೋ 30-40 ಸೈಟಲ್ಲಿ ಗ್ರೌಂಡು, ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರ್ ಅಷ್ಟೇ ಕಟ್ಟಲಿಕ್ಕೆ ಅವಕಾಶ ಇರೋದು, ಅಷ್ಟೇ ಪರ್ಮಿಷನ್ ಇರೋದು. ಅದು ಮೇಲೆ 3ನೇ ಮಹಡಿ ಒಂದು ರೂಮ್ ಇದ್ರೂ ಕೂಡ ಕಟ್ಟಬೇಕಾಗತ್ತೆ, ಎಕ್ಸ್ಟ್ರಾ ಮೀಟ್ರ್ ಬರುತ್ತೆ, ಕಟ್ಟಬೇಕಾಗತ್ತೆ. ಅದು OC ಇರೋದಿಲ್ಲ, ಅದಕ್ಕೆ ಆ ಕಾರಣಕ್ಕಾಗಿ. ಅದ್ರ ಜೊತೆಗೇ ಮಳೆ ನೀರು ಏನು ಬರುತ್ತೋ ಆ ಮಳೆ ನೀರು ಬಂದಿದ್ದನ್ನು ಹಿಂಗೂ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಆ ಸೈಟಲ್ಲಿನೇ. ಸೊ ಆ ಒಂದು ವ್ಯವಸ್ಥೆ ಇಲ್ಲ ಅಂದರೆ ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಅದೇನಾದರೂ ಮಾಡಿಲ್ಲ ಅಂದರೆ ಕೂಡ ಈ ಒಂದು ಪೆನಾಲ್ಟಿ ಬೀಳುತ್ತೆ. ಈ ಎಲ್ಲ ಪೆನಾಲ್ಟಿ ಕೂಡ ಅವರೇ ಕಟ್ಟಬೇಕಾಗುತ್ತೆ. ಅದು ಬರೋಬ್ಬರಿ ಒಬ್ಬೊಬ್ಬರಿಗೆ ಒಂದೊಂದು ಮೀಟ್ರಿಗೆ ಏನಿಲ್ಲ ಅಂದರೂ ಕೂಡ 500-600 ಈ ಥರದ್ದು ವಾರ್ಷಿಕವಾಗಿ ಬೀಳ್ತದೆ ವಿದ್ಯುತ್ ಬಿಲ್ಲಲ್ಲಿ. ಅದನ್ನು ನಾವು ಕಟ್ಟಬೇಕಾಗತ್ತೆ. ಅದು ನಾವು ಏನಾದರೂ ಓನನ್ನು ಕೇಳೋಕೆ ಹೋದರೆ ಇಲ್ಲ ಕರೆಂಟ್ ಬಿಲ್ ನೀವೇ ಕಟ್ಟಬೇಕು ಆ ಥರ ಎಲ್ಲ ಹೇಳಲಿಕ್ಕೆ ಬರ್ತಾರೆ, ಅದು ಕಟ್ಟಬಾರ್ದು. ಸೊ ಅದು ಒಂದು ವಿಚಾರ. ಈ ಜೊತೆಗೇ BWSSBದು ಇದು ಯಾವ ಥರ ಅಂತಂದರೆ, ಇದು ಕೂಡ ಸೇಮ್. ಇಲ್ಲೇನಾಗುತ್ತೆ, ನೀವು ಎಷ್ಟು ಬಳಕೆ ಮಾಡ್ತೀರಾ, ಒಂದು ವೇಳೆ ನೀವು 1000 ಲೀಟ್ರ್ ಬಳಕೆ ಮಾಡಿದರೆ ಅದು 1000 ಲೀಟ್ರಿಗೆ ಎಷ್ಟು ದುಡ್ಡಾಗಿರುತ್ತೋ 200, 250 ಇಲ್ಲ 300 ರೂಪಾಯಿ ಇರುತ್ತೋ, ಅದ್ರ ಜೊತೆಗೇ 250-300 ರೂಪಾಯಿ ಸೇರಿಸಿ ಅಂದರೆ 50% ಪೆನಾಲ್ಟಿ ಬೀಳುತ್ತೆ. ಸೊ 50% ಪೆನಾಲ್ಟಿ ಹಾಕಿ ಏನು ಮಾಡ್ತಾರೆ, ಸೊ ಬಿಲ್ನ ಡಬಲ್ ಮಾಡಿ 400 ರೂಪಾಯಿ ಕಟ್ಟಬೇಕಾಗತ್ತೆ. ಅದನ್ನು ನಾವು ಇತರೆ ಅಂತ ಬರುತ್ತೆ ನೋಡಿ, ನೀವು ನೋಡ್ಬೋದು ಇಲ್ಲಿ ಈ ಬಿಲ್ಲಲ್ಲಿ ಇರುತ್ತೆ, ಈ ಥರ ಅಂತ ಇರುತ್ತೆ, ಸರಿನಾ? ಸೊ ಇತರೆ ಅಂತಿದ್ದಾಗ ಅದನ್ನು ನಾವು ಕಟ್ಟಬೇಕು. ಸೊ ಅದನ್ನು ಓನರ್ ಹತ್ರ ನಾವು ಕೇಳಲಿಕ್ಕಾಗಲ್ಲ. ಇಲ್ಲಿ ಏನು ಮೆನ್ಷನ್ ಮಾಡಿರಲ್ಲ ಏನಂತ, ಏನು ಇದು ಯಾಕಾಗಿ ನಾವು ಹಾಕಿದ್ದೀವಿ, ಇದನ್ನು ಪೆನಾಲ್ಟಿ ಹಾಕಿದ್ದೀವ, ಇಲ್ಲಿ ಹೋದರೆ ಬೇರೆ ಏನಾದರೂ ಇದೆಯಾ ಅಂತೇಳಿ ಯಾರು ಓನರನ್ನು ಅದನ್ನು ಕೇಳಲಿಕ್ಕಾಗಲ್ಲ. ಅದು ನಮ್ಮ ಜಾಬಿಂದ ಹೋಗ್ತಾ ಇರುತ್ತೆ. ಒಂದು ವೇಳೆ ನೀವೇನಾದರೂ 10,000 ಲೀಟ್ರು ಇಲ್ಲ 50,000 ಲೀಟ್ರು ಈ ಥರ ಆದರೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಕೂಡ 3,000-4,000 ಈ ಥರ ಎಲ್ಲ ಕಟ್ಟಬೇಕಾಗತ್ತೆ. ಅದರಲ್ಲಿ ಅರ್ಧದಷ್ಟು ಭಾಗ ಯಾರೆಲ್ಲ ಏನು ಬಿಲ್ಡಿಂಗ್ ಮಾಲೀಕರು ಇರ್ತಾರೋ ಅವರೇ ಕಟ್ಟಬೇಕಾಗತ್ತೆ. ಸೊ ಇದನ್ನೇನು ಮಾಡ್ತಾರೆ ಅಂದರೆ ಬಾಡಿಗೆದಾರರಿಗೆ ಕಟ್ಟಲಿಕ್ಕೆ ಹೇಳ್ತಾರೆ ಅವರು. ಬಟ್ ಯಾವುದೇ ಕಾರಣಕ್ಕೂ ನೀವು ಕಟ್ಟಬೇಡಿ ಅದನ್ನು. ಬಿಲ್ಡಿಂಗ್ಗೆ OC ಇರೋದಿಲ್ಲ ಅಂದರೆ ಬಿಲ್ಡಿಂಗು ಒಂದು ಫ್ಲೋರ್ ಎಕ್ಸ್ಟ್ರಾ ಇರುತ್ತೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ ಅಂದರೆ ಈ ಬಿಲ್ಲನ್ನು ನಮಗೆ ಕಟ್ಟಲಿಕ್ಕೆ ಹೇಳ್ತಾರೆ. ಅಂದರೆ ಯಾರೆಲ್ಲ ಬಾಡಿಗೆದಾರ ಇರ್ತಾರೋ ಅವರಿಗೆ ಕಟ್ಟಲಿಕ್ಕೆ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನೀವು ಒಂಚೂರು ಮಾಹಿತಿನ ತಿಳ್ಕೊಂಡು ಡೌಟ್ ಇದ್ದರೆ, ಸೊ 1912 ಅದು ವಿದ್ಯುತ್ ಸಂಬಂಧಪಟ್ಟಂಗೆ ಈ ಥರ ಬಿಲ್ ಏನಾದ್ರು ನಿಮ್ಗೆ ಜಾಸ್ತಿ ಬಂದರೆ ನೆನಪಲ್ಲಿಡಿ, ಮತ್ತೆ ಹೇಳ್ತಾ ಇದ್ದೀನಿ, 1912 ಕಾಲ್ ಸೆಂಟರ್ ನಂಬರು, ಅದಕ್ಕೆ ಕಾಲ್ ಮಾಡಿ. ಅವರು ಖಂಡಿತವಾಗಿಯೂ ಅದಕ್ಕೆ ನೀವು ಏನು ಬಿಲ್ ಕಟ್ತಿದ್ರೋ ಅದನ್ನು ನಿಮಗೆಲ್ಲ ಕ್ಲಾರಿಫಿಕೇಷನ್ ಅವ್ರು ಕೊಡ್ತಾರೆ. ಸೊ BWSSB ಕೂಡ ಕಾಲ್ ಸೆಂಟರ್ ನಂಬರ್ ಇದರಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ, 29562828 ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕಾಲ್ ಮಾಡಿದ್ರು ಕೂಡ ಅವರು ಕ್ಲಾರಿಫಿಕೇಷನ್ ಕೊಡ್ತಾರೆ. ಸೊ ಕೊಟ್ಟಾಗ ನೀವು ಇದನ್ನು ಕಂಪ್ಲೀಟ್ ಕ್ಲಾರಿಫಿಕೇಷನ್ ತೊಗೊಳ್ಳಿ. ಸೊ ಖಂಡಿತವಾಗಿಯೂ ನೀವು ಪ್ರತಿ ತಿಂಗಳು ಕೂಡ ಏನಿಲ್ಲ ಅಂದರೂ ಒಂದು 30-40 ಸೈಟಲ್ಲಿ 4 ಮನೆ 5 ಮನೆ ಈ ಥರದ್ದು ಇದ್ದೇ ಇರುತ್ತೆ.
ಸೊ 3 ಫ್ಲೋರು 4 ಫ್ಲೋರ್ ಇದ್ದೇ ಇರುತ್ತೆ. ಸೊ ಖಂಡಿತವಾಗಿ ನೀವು ಏನೇ ಮಾಡಿದ್ರು ಒಬ್ಬೊಬ್ಬರಿಂದ ಕೂಡ 200-300 ರೂಪಾಯಿ ಎಕ್ಸ್ಟ್ರಾ ಕಟ್ತಾನೆ ಇರ್ತೀರ. ಅದು ಜೊತೆಗೆ ಪ್ರತಿ ತಿಂಗಳು ಕೂಡ ಕಟ್ಟಬೇಕಾಗತ್ತೆ. ಒಂದು ಸಾರಿ ಕಟ್ಟಲಿಕ್ಕೆ ಬಿಟ್ಟು ಅಂತ ಬರೋದಿಲ್ಲ. ಅದಾದಮೇಲೆ ವಾರ್ಷಿಕವಾಗಿ ಏನು ಮಾಡ್ತಾರೆ ಅಂದರೆ ಒಂದೇ ಸರ್ತಿ 20,000, 30,000, 40,000 ಈ ಥರ ಎಲ್ಲನೂ ಪೆನಾಲ್ಟಿ ಹಾಕಿ ಬಿಲ್ ಕೊಡ್ತಾರೆ. ಸೊ ಆವಾಗ ಓನರ್ನ ಕೇಳೋಕೆ ಹೋದರೆ ಓನರ್ ಏನು ಹೇಳ್ತಾರೆ ಅಂದರೆ, ನಮಗೆ ಸಂಬಂಧ ಇಲ್ಲ, ನೀವು ಬಳಕೆ ಮಾಡಿದ್ರೆ ನೀವು ಕಟ್ಟಿ ಅಂತ ಹೇಳ್ತಾರೆ. ತಪ್ಪು, ಖಂಡಿತವಾಗಿಯೂ ಅದು ತಪ್ಪು. ಅದನ್ನು ಯಾವುದೇ ಕಾರಣಕ್ಕೂ ನೀವು ಬಾಡಿಗೆದಾರ ಯಾರಿರ್ತಾರೋ ಅವ್ರು ಯಾರು ಕೂಡ ಒಪ್ಕೋಬೇಡಿ. ಏನಕ್ಕೆ ಆ ಬಿಲ್ಡಿಂಗ್ ಕಟ್ಟಿರೋದೇ ಅಕ್ರಮ. ಅಂದರೆ 1 ಫ್ಲೋರ್ ಎಕ್ಸ್ಟ್ರಾ ಇರುತ್ತೆ, ಇಲ್ಲಾಂದರೆ 2 ಫ್ಲೋರ್ ಎಕ್ಸ್ಟ್ರಾ ಇರುತ್ತೆ. ಹಾಗಾಗಿ ಅದು ಬಿಲ್ ಬಂದೇ ಬರುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಬಾಡಿಗೆದಾರಿದ್ದಾರೆ, ಬೆಂಗಳೂರಲ್ಲಿ ಯಾರೆಲ್ಲ ವಾಸ ಮಾಡ್ತಿದ್ದೀರೋ ಅವರು ದಯವಿಟ್ಟು ಗಮನದ ಇಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಈ OC ಇರದೇ ಇರೋ ಬಿಲ್ಡಿಂಗಲ್ಲಿ ಸೊ ಈ ಥರದ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಪ್ರತಿ ತಿಂಗಳು ಕೂಡ ನಿಮಗೆ ಬರ್ತಾನೆ ಇರ್ತದೆ. ಖಂಡಿತವಾಗಿಯೂ ನೀವು ಅದನ್ನು ಕಟ್ಟಲಿಕ್ಕೆ ಹೋಗ್ಬೇಡಿ. ಅದ್ರ ಬಗ್ಗೆ ನೀವು ಜಾಗೃತೆ ವಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನಿಮ್ಮ ನ್ಯೂಸ್ ಪಾಯಿಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಒಳ್ಳೆಯದಾಗಲಿ. ನಮಸ್ಕಾರ.